ಬದಲಾಗಬೇಕು. ಯಾಕೆ ಅಂತ ಹೇಳಿದ್ರೆ ಇನ್ನು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಆ ಪ್ರೊಡ್ಯೂಸರ್ನ ಉಳಿಸುವ ಕೆಲಸವನ್ನ ಗಾಂಧಿನಗರ ಮಾಡಬೇಕು. ಆ ಪ್ರೊಡ್ಯೂಸರ್ನ ಏನೋ ಕಾಟಾಚಿ ಎಲ್ಲ ಪ್ರೊಡ್ಯೂಸರು ತಮ್ಮ ತಮ್ಮ ಏನೋ ಒಂದು ಏಮ್ ಇಟ್ಕೊ ಬಂದಿರ್ತಾರೆ. ಎಲ್ಲರೂ ತಮ್ಮ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಸ್ನೆಸ್ ಸಿನಿಮಾ ಮಾಡಕ್ಕೆ ಬಂದಿರಲ್ಲ. ನನ್ನಂತನೂ ಒಬ್ಬ ಇರ್ತೀನಲ್ಲ, ಒಬ್ಬ ಸಾಹಿತ್ಯಾತ್ಮಕವಾದ ಬಂದಂಥವನು. ನನ್ನನ್ನು ಆ ದೃಷ್ಟಿಯಿಂದ ಗಾಂಧಿನಗರ ಇಲ್ಲಿನ ಆರ್ಟಿಸ್ಟು, ಇಲ್ಲಿಂದ ತಂತ್ರಜ್ಞಾನರು ನೋಡಬೇಕಾಗಿದೆ. ಎಲ್ಲೂ ನೋಡಿ ಹಣ ಇದ್ರೆ ಮಾತ್ರ ಮುಂದೆ, ಹಣ ಇಲ್ಲದೆ ಇದ್ರೆ ಹಿಂದೆ ಅಂತಕ್ಕಂಥದ್ದು ಇದೆಯಲ್ಲ, ನಮಗೆ ಬಿಟ್ಬಿಡಿ, ನಾವು ಹೆಂಗೋ ಬದುಕ್ತೀವಿ. ಹೆಂಗೋ ನಮ್ಗೆ ನಡ್ಕೊಂಡು ಹೋಗ್ತಿರೋರ್ರೆ ಗಾಂಧಿನಗರ ಕಾಲಿಟ್ಟು ಹೇಳಿದಾಗ ನಾನು ಹೆಂಗೆ ನಡೀಲಿ? ನಾನು ಹೆಂಗೆ ನಡೆಯೋದು ಹೇಳಿ? ಒಬ್ಬ ಯಾವನ ಒಂದು ಹುಡುಗ ಕನಸುಗಳನ್ನ ಹೊತ್ಕೊಂಡು ಒಂದು ಹಳ್ಳಿಯಿಂದ ಗಾಂಧಿನಗರಕ್ಕೆ ಬರ್ತಾನೆ ಅಂದ್ರೆ ಅವನ ಬಿಟ್ಬಿಡಿ, ಅವನಷ್ಟಕ್ಕೆ ಅವನು ಪಿಕ್ಚರ್ ಮಾಡ್ತಾನೋ, ರಿಲೀಸ್ ಮಾಡ್ತಾನೋ, ಏನೋ ಮಾಡ್ತಾನೆ. ಎಲ್ಲರೂ ಸುತ್ತಾಕ್ಕೊಳ್ತಾರೆ, ಎಲ್ಲರೂ ಇರ್ತಾರೆ. ಒಂದು ಥಿಯೇಟರ್ ಕೇಳಿದ್ರೆ, ಒಂದು ಥಿಯೇಟರ್ಗೆ ಒಂದು ದುಡ್ಡು ಕಟ್ಟಿ ಅನ್ನೋ ಮಟ್ಟಕ್ಕಾಗಿದೆ ಅನ್ನೋದಾದ್ರೆ ಸಿನಿಮಾ ಹೆಂಗ್ ಮಾಡ್ತಾನೆ ಪ್ರೊಡ್ಯೂಸರು? ಒಂದು ಪೋಸ್ಟರ್ಗೆ ಇಲ್ಲಿ ಎಷ್ಟು ಪೋಸ್ಟರ್ ಅಂಟಿಸಿದ್ದಾನೆ ಅಂತ ನನಗೆ ಗೊತ್ತಿರಲ್ಲ. ನಾನು ಇಷ್ಟು ಅಂಟಿಸಿದ್ದೀನಿ ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋದಾದ್ರೆ ಅವನು ಸಿನಿಮಾ ಹೆಂಗ್ ಮಾಡ್ತಾನೆ? ಥಿಯೇಟರ್ ಜನ ಬರ್ತಿಲ್ವಲ್ಲ ಸಿದ್ದೇಗೌಡ್ರೆ, ಜನ ಬರೋದು ಮಾಡ್ಬೇಕಾಗಿರೋದು ಯಾರು? ನಾವುಗಳು ಸರೋದ್ರೆ ಜನ ಬರ್ತಾರೆ, ನಾವುಗಳು ಸರೋದಿಲ್ಲ ಜನ ಎಲ್ಲಿ ಬರ್ತಾರೆ? ಎಲ್ಲ ಇದೇ ದಯವಿಟ್ಟು ಪತ್ರಕರ್ತರು ನನ್ನ ಮನವಿ, ನನ್ನ ಒಬ್ಬ ಹಳ್ಳಿಯಿಂದ ಬಂದನಪ್ಪ, ನಾನು ದೊಡ್ಡ ಸ್ಟಾರ್ ನೋಡಿಲ್ಲ, ದೊಡ್ಡ ಸಿನಿಮಾ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನನಗೆ ಪ್ರಮೋಷನ್ಗೆ ನಾನು ಒಬ್ಬರ ಬಣಿಗೆ ಹೋದಾಗ, ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಹೋದಾಗ ಒಂದು ಬೈಟ್ ಕೇಳಿದ್ರೆ ಕೊಡ್ಬೋದು. ಇಂಡಸ್ಟ್ರಿ ಉಳಿಸೋರು, ಇಂಡಸ್ಟ್ರಿ ಅನ್ನ ತಿಂತಿದಾರಲ್ಲ, ಇಂಡಸ್ಟ್ರಿ ಅನ್ನ ತಿಂತಿದ್ದಾರೆ, ಇಂಡಸ್ಟ್ರಿ ಬದುಕ್ತಿದ್ದಾರೆ, ಇದೇ ಪ್ರೇಕ್ಷಕನಿಂದ ಹೆಸರು ತಗೋತಿದ್ದಾರೆ, ಇದೇ ಜನಗಳಿಂದ ಹೆಸರು ತಗೊಳ್ತಾ ಇದ್ದಾರೆ. ಇದೇ ಅವ್ನ ಮನೆಗೆ ಪ್ರೊಡ್ಯೂಸರ್ ಹೋದಾಗ, ಡೈರೆಕ್ಟರ್ ಹೋದಾಗ ಒಂದು ಇಂಟರ್ವ್ಯೂ ಕೊಡೋಕ್ಕಿರಂತೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾವ ಪ್ರೊಡ್ಯೂಸರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಕೇಳ್ತಿಲ್ಲ, ಯಾರು ಕೊಡ್ತಾ ಇಲ್ಲ ಇವತ್ತು. ಯಾಕೆಂದ್ರೆ ನಮ್ಗೆ ನಾವು ಕೇಳಿದ್ರೆ ನೀವೇ ಹೀರೋಗಳು. ಹೌದು, ನಾವೇ ಹೀರೋಗಳು. ಅವ್ರು ಹೀರೋ ಬೇಕಾದ್ರೆ ಯಾರು ಹೀರೋಗಳು? ಅವ್ರ ಹೀರೋ ಆಗಿರಲ್ಲ, ಪ್ರೇಕ್ಷಕ ಹೀರೋ ಆಗಿರ್ತಾನಲ್ಲ. ಅವಾಗ ನನ್ನ ಒಂದು ಏನಂದ್ರೆ, ನಂದು ಇದು 6ನೇ ಸಿನಿಮಾ. ನಾನು ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತು, ನನಗೆ ಅರ್ಧ ದುಡ್ಡೇ ಬರಲಿಲ್ಲ. ತರ ವಿಲೇಜಲ್ಲಿ ಅರ್ಧ ದುಡ್ಡು ಬರಲಿಲ್ಲ. ಇದೇ ಗಾಂಧಿನಗರ ಮೋಸ ಮಾಡ್ತು.